ಈ ರಾಜ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ನಾನು ಇವತ್ತು ರಿಸೆಪ್ಷನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ನಮ್ಮದು ಆಚೆ ಕಡೆ ರೆಸಾರ್ಟ್ ಹೆಸರು, ನಮ್ಮದು ಹೆಸರೆಲ್ಲ ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಿಂದ ನನಗೆ ಕಂಪ್ಲೀಟ್ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ರೆಸಾರ್ಟ್ದು. ಇವತ್ತು ಬಂದು 2 ನೇಮ್ ಬೋರ್ಡ್ ನಾವು ಮಾಡಿಸಿರೋದು, ಆಚೆ ಕಡೆ ಒಂದು, ಒಳಗಡೆ ಒಂದು. ಇದು ಡೆಕೋರೇಷನ್ ಅವ್ರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ನೋಡಿ. ಫ್ಲವರ್ ಡೆಕೋರೇಷನಲ್ಲೇ ಮಾಡಿಕೊಟ್ಟಿರೋದು. ಇದು ಬಂದು ಫಸ್ಟ್ ಬಂದು ಲೈಟಿಂಗ್ಸ್ ಎಂಟ್ರಿ ಬರುತ್ತೆ, ಅಂದರೆ ಲೈಟಿಂಗ್ಸ್ ಬರುತ್ತೆ. ಸಂಗೀತ್ ವಿಡಿಯೋಲಿ ನೋಡಿರ್ಬೋದು, ಲೈಟಿಂಗ್ಸ್ ಫೋಟೋಶೂಟ್ ಮಾಡ್ಕೊಂಡಿರೋದು. ಫಸ್ಟ್ ಬಂದು ಲೈಟಿಂಗ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ಸ್ಕ್ವಯರ್ ಟೈಪಲ್ಲಿ ಅವರು ಡೆಕೋರೇಷನ್ ಮಾಡಿರೋದು. 2 ಡೆಕೋರೇಷನ್ ಬಂದಿರೋದು. ಕಂಪ್ಲೀಟ್ ವಿಡಿಯೋ ತುಂಬ ಚೆನ್ನಾಗಿ ಬಂದೈತೆ. ಅಂದರೆ ರಿಸೆಪ್ಷನ್ದು ಕಂಪ್ಲೀಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಮತ್ತು ಇದು ನಾವು ಹುಡುಗನ ಕೊಟ್ಟಿರೋ ಸೂಟು ಮತ್ತು ವಾಚು ಪ್ರತಿಯೊಂದು, ಇನ್ನೂ ಒಂದಷ್ಟು ಐಟಮ್ಸು ನಾವು ವೀಡಿಯೋಸು ಮಾಡೋಕ್ಕಾಗಲಿಲ್ಲ, ಎಲ್ಲ ಒಂದೊಂದು ಕಡೆ ಹೊಟ್ಟೋಗಿತ್ತು. ಇವತ್ತು ರಿಸೆಪ್ಷನ್ದು ಬಟ್ಟೆ ಅಂದರೆ ಫೋಟೋಶೂಟ್ ಮಾಡ್ತಾರೆ. ರಿಸೆಪ್ಷನ್ದಾಗಲಿ ಧಾರೆ ಮುಹೂರ್ತದಾಗಲಿ ಬಟ್ಟೆ ಎಲ್ಲ ಫೋಟೋಶೂಟ್ ಮಾಡಿ ಆಮೇಲೆ ನಮ್ಗೆ ಕೊಡ್ತಾರೆ. ಅಂದರೆ ನಾವು ಅವ್ರಿಗೆ ಕೊಟ್ಟರೆ ಫೋಟೋಶೂಟ್ ಮಾಡಿ ನಮ್ಮ ಕೈಗೆ ಕೊಡ್ತಾರೆ. ಮತ್ತು ಇದನ್ನು ರಮ್ಮಿಂದು ಲೆಹಂಗ ನಾವು ತೊಗೊಂಡಿರೋದು ಕಮರ್ಷಿಯಲಲ್ಲಿ. ತುಂಬ ಚೆನ್ನಾಗಿತ್ತು, ಅಂದರೆ ಅವಳ ಮಖಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಪರ್ಪಲ್ ಅಂದರೆ ಪರ್ಪಲಲ್ಲಿ ಕ್ರೀಮ್ ಮೇಲೆ ನಾವು ತೊಗೊಂಡಿರೋದು, ಒಂಥರ ಫ್ಯಾನ್ಸಿ ಕಲರ್ ಮೇಲೆ ಇದ್ದಿರೋದು. ಅದು ಒಂದು ಫೋಟೋಶೂಟ್ ಮಾಡಿದ್ರು. ಎಲ್ಲ ಫ್ಯಾಮಿಲಿ ಇನ್ನೇನು ಬರ್ತಾವ್ರೆ ಅಂದರೆ ಮಧ್ಯಾಹ್ನ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ರಿಸೆಪ್ಷನ್ಗೆಲ್ಲ ರೆಡಿ ಆಗಿದ್ದೀವಿ. ಇನ್ನೇನು ಸ್ಟಾರ್ಟ್ ಮಾಡ್ತಾರೆ. ರಿಸೆಪ್ಷನ್ ಇದು ಬಂದು 3ನೇ ಡೆಕೋರೇಷನ್, ಅಂದರೆ ಫೋಟೋ ಬೂತ್ ಅಂತೀವಿ ಇದು. ಅಲ್ಲೂ ಬೇಕಾದ್ರೆ ನಿಂತ್ಕೊಂಡು ತೆಗಿಬೋದು ಅಂದ್ಬಿಟ್ಟು, ಅಲ್ಲಿ ಪ್ಲೇಸು ಖಾಲಿ ಇತ್ತು ಅಂದ್ಬಿಟ್ಟು ಅವ್ರು ಆ ಥರನೂ ಮಾಡವ್ರೆ. ನಾವು ಏನು ಹೇಳಲಿಲ್ಲ, ಡೆಕೋರೇಷನ್ ಅವರೇ ಕಂಪ್ಲೀಟ್ ಮಾಡಿಕೊಟ್ಟಿರೋದು. ಮತ್ತು ಚೇರ್ಸ್ ಆಗಲಿ ಮತ್ತು ಡೆಕೋರೇಷನ್ ಆಗಲಿ, ನಾವು ಒಂದು ಡೆಕೋರೇಷನ್ ಅವ್ರು ಕೊಟ್ಟಿರೋದು. ಅವ್ರೇನು ಹೇಳಿದ್ರಂದರೆ, ಈ ಡೆಕೋರೇಷನ್ ಚೆನ್ನಾಗಿರಲ್ಲ, ನಾವೇ ಓನಾಗಿ ನಾವು ಮಾಡ್ಕೊಡ್ತೀವಿ ಅಂದರು. ನಮಗೆ ಗೊತ್ತಿಲ್ಲ ಆ ಥರ ಡೆಕೋರೇಷನ್ ಅವ್ರು ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ರಮ್ಯಾ ಬಟ್ಟೆಗೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಆಗ್ತಾ ಇತ್ತು, ಅಂದರೆ ಕಲ್ಲರು ಮ್ಯಾಚಿಂಗ್ ಇತ್ತು. ಪಾಪ ಅವ್ರಿಗೂ ನಾವು ಬಟ್ಟೆ ಕಲ್ಲರೇ ನಾವು ಹೇಳಿರಲಿಲ್ಲ, ಅವ್ರಿಗೆ ಡೆಕೋರೇಷನ್ ಅವ್ರಿಗೆ ನಾವು ಹೇಳಿರಲಿಲ್ಲ. ಕಂಪ್ಲೀಟ್ ನಾನು ಮಾಡ್ಕೊಡ್ತೀನಿ, ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಓಕೆ ಅನ್ನಿ, ಇಲ್ಲಾಂದರೆ ನಂಗೆ ಅಮೌಂಟೇ ಕೊಡೋಕ್ಕೆ ಹೋಗಬೇಡಿ ಅಂದರು ಅವರು. ಆಮೇಲೆ ಅವರೇ 4 ದಿವಸದಿಂದ ಅವರು ರೆಡಿ ಮಾಡಿರೋದು. ರಿಸೆಪ್ಷನ್ ಸ್ಟೇಜ್ ಬಂದು ಅಷ್ಟು ಮ್ಯಾಟ್ಗಳೆಲ್ಲ, ಪ್ರತಿಯೊಂದು ಮ್ಯಾಟು, ರಿಸೆಪ್ಷನ್ ಮುಂದೆಗಡೆ ಮ್ಯಾಟ್ ಒಂದು ಕಡೆ, ಎಂಟ್ರಿ ಅಂದರೆ ವಾಕ್ ಮಾಡ್ಕೊಂಡು ಬರ್ತೀವಲ್ವ, ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಅಲ್ಲೊಂದು ಕಡೆ ಮ್ಯಾಟ್ ಹಾಕಿರೋದು. ಪ್ರತಿ ಕಡೆ ನೋಡಿ ಇದೊಂದು ಮ್ಯಾಟು, ಅದಕ್ಕೆ ಯಾವ ಥರ ಲುಕ್ ಬರುತ್ತೋ ಆ ಥರ ಅವರು ಮ್ಯಾಟು ಹಾಕಿರೋದು. ಅಂದರೆ ಅದು ಒಂದು ಮ್ಯಾಟ್ ಹಾಕಿರೋದು ನೋಡಿ. ಡೆಕೋರೇಷನ್ ಅಂತೂ ನೀವು ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ನಾನು ಇದು ಕಂಪ್ಲೀಟ್ ವಿಡಿಯೋ ಹಾಕ್ತಾಯಿದ್ದೀನಿ ಡೆಕೋರೇಷನ್ದು. ಪಾಪ ಅವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ, ಇದು ಯಾವುದು ಪ್ರಮೋಷನ್ ಇಲ್ಲ, ಎಲ್ಲ ಸ್ವಂತ, ಅಂದರೆ ಅವ್ರು ಮಾಡಿಕೊಟ್ಟಿರೋದು. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ತುಂಬ ಜನ ಕೇಳ್ತಾ ಇದ್ದೀರಾ ಡೆಕೋರೇಷನ್ ಕಂಪ್ಲೀಟ್ ಅಮೌಂಟ್ ಎಷ್ಟು ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ. ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇತ್ತು, ಅಂದರೆ ನಾವು ಕಂಪ್ಲೀಟು ಎಷ್ಟೊಂದು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೊಂದಕ್ಕೆ ಒಂದೊಂದು ಪ್ರೈಸು. ನಿಮ್ಗೆ ಏನಾನ ಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅವ್ರದ್ದು ರೆಸಾರ್ಟ್ದು ಅಂದ್ಬಿಟ್ಟು, ಅಂದರೆ ನಾವು ಚಪ್ರ ಮನೇಲಿ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ವ, ಅವರೇ ನಮಗೆ ಛತ್ರದಲ್ಲೂ ಮಾಡಿಕೊಟ್ಟಿರೋದು. ಮನೆಯಿಂದ ಅರ್ಶಿನದಿಂದ ಹಿಡ್ದು ನಮ್ಮದು ಧಾರೆ ಮುಹೂರ್ತದವರೆಗೂ ಅವರೇ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರೋದು. ಇದು ಒಂದೊಂದಕ್ಕೆ ಒಂದೊಂದು ಪ್ರೈಸಸ್ ಇರುತ್ತೆ, ಎಲ್ಲ ಟೋಟಲ್ ಮಾಡಿ ನಮ್ಗೆ ಹೇಳಿರೋದು. ನಾವು ಒಂದಷ್ಟು, ಅಂದರೆ ಅವ್ರು ಹೇಳಿರೋ ರೇಟ್ ನಮ್ಮದು ಬೇರೆ ರೇಟ್ ಇತ್ತಲ್ವ, ಅದಕ್ಕೋಸ್ಕರ ನಿಮ್ಗೆ ಏನಾನ ಒಂದು ಚಿಕ್ಕ ಪುಟ್ಟ, ಅಂದರೆ ಒಂದು ಶ್ರೀಮಂತದ ಫಂಕ್ಷನ್ ಆಗಲಿ, ಅರ್ಶಿನದ ಫಂಕ್ಷನ್ ಆಗಲಿ, ಒಂದೊಂದಕ್ಕೂ ಅವ್ರು ಬಂದು ಮಾಡಿಕೊಡ್ತಾರೆ, ಇಲ್ಲ ಅಂತ ಇಲ್ಲ. ಅದಕ್ಕೋಸ್ಕರ ನೀವೇ ಕಾಂಟ್ಯಾಕ್ಟ್ ಮಾಡಿ, ಆ ನಂಬರ್ ಕೊಟ್ಟಿದ್ದೀನಿ, ಡೆಕೋರೇಷನ್ದು ಅಂದ್ಬಿಟ್ಟು ನಂಬರ್ ಕೊಟ್ಟಿದ್ದೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಬೋದು. ಇನ್ನೇನು ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ, ಬೇಗ ರೆಡಿ ಆಗಿ ಬಂದು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡೋಣ. ತಿರ್ಗಾ ಲಾಸ್ಟ್ವರೆಗೂ ಆಗಲ್ಲ, ನಾವು ಸ್ಟೇಜ್ ಮೇಲೆ ಇರ್ತೀವಿ, ಎಲ್ಲ ಫೋಟೋಸ್ ಸ್ಟೇಜ್ ಹತ್ರ ಇರ್ತೀವಿ, ತಿರ್ಗಾ ಆಗಲ್ಲ ಅಂದ್ಬಿಟ್ಟು 2 ಫೋಟೋ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಹುಡುಗಿಗೆ ಫೋಟೋಶೂಟ್ ಮಾಡ್ತಾಯಿದ್ರು. ಮತ್ತು ಇದು ಎಂಟ್ರಿಯಿಂದ ನಾವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿದ್ವಲ್ವ, ಅದೆಲ್ಲ ಫೋಟೋಸ್ ಅಂದರೆ ಎಷ್ಟು ಚೆನ್ನಾಗಿ, ಅಂದರೆ ಫೋಟೋಸ್ ಇಟ್ಟಿದ್ರು. ಪ್ರತಿಯೊಂದು ಬಟ್ಟೆ, ನಾವು ಎಷ್ಟು ಬಟ್ಟೆ ಫೋಟೋಶೂಟಲ್ಲಿ ಪ್ರೀ ವೆಡ್ಡಿಂಗಲ್ಲಿ ಅವ್ರು ಹಾಕ್ಕೊಂಡಿದ್ರು ಅದೆಲ್ಲ ಫೋಟೋಸ್ ಮಾಡಿ ಡೆಕೋರೇಷನ್ ಕಡೆ ಇಟ್ಟಿದ್ರು, ಅದು ಚೆನ್ನಾಗಿತ್ತು. ಮತ್ತು ಇದು ಊಟದ್ದು ಡೆಕೋರೇಷನ್ ಬಂದು
ಊಟದ್ದು ಹೇಳಂಗೆ ಇಲ್ಲ. ಅಷ್ಟು ಡೆಕೋರೇಷನ್ ಸಖತ್ತಾಗಿ ಮಾಡವ್ರೆ. ಅಷ್ಟು ಚೆನ್ನಾಗಿ ಮಾಡವ್ರೆ ಡೆಕೋರೇಷನ್ನು. ಅಂದರೆ ಊಟದ್ದು ಅಂದರೆ ನಾರ್ಮಲ್ ಬಫೆ ಇರೋದು ನಮ್ಮದು ಊಟ ಬಂದು. ಆಮೇಲೆ ಊಟದ ಜಾಗದಲ್ಲಿ ಇದು ಲೈಟಿಂಗ್ಸ್ ಬಂದು. ಇದು ಬಂದು ಡೆಕೋರೇಷನ್ ನೋಡಿ ಈ ಥರ ಬರುತ್ತೆ. ಫಸ್ಟ್ ಬಂದು ಲೈಟಿಂಗ್ಸ್ ಬರುತ್ತೆ, ಆಮೇಲೆ ಈ ಥರ ಡೆಕೋರೇಷನ್ ಬರುತ್ತೆ. ಇದು ಬಂದು ಫೋಟೋಸ್ ಅಲ್ಲಲ್ಲಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಸು ಎಲ್ಲ ಒಂದೊಂದು ಫೋಟೋ ಮಾಡಿ ದೊಡ್ಡ ಸೈಜಲ್ಲೇ ಮಾಡಿ ಇಟ್ಟಿರೋದು. ಅದು ಸ್ಟ್ಯಾಂಡ್ ಮೇಲೆ ಹಾಕಿ ಇಟ್ಟಿರೋದು. ಅದು ನಮಗೆ ಕೊಟ್ಬಿಡ್ತಾರೆ ಫೋಟೋ, ನಾವು ಮನೆಗೆ ಎತ್ಕೊಂಬರ್ಬೋದು. ಚೆನ್ನಾಗಿ ಮಾಡಿದ್ರು. ಇದು ಅಷ್ಟೇ. ಅಂದರೆ ನಾವು ಬೇರೆಯವ್ರು ನೋಡಿರಲ್ಲಲ್ವಾ ಫೋಟೋಶೂಟು, ಇದು ಫೋಟೋಸು ಅದು ಇಟ್ಟಿದ್ರು. ಅದು ಕಂಪ್ಲೀಟ್ ವಿಡಿಯೋ. ಇದು ಸ್ಟಾರ್ಟಿಂಗಿಂದ ಅಷ್ಟವರೆಗೂ ನಾನು ಕಂಪ್ಲೀಟ್ ನಮ್ಮದು ಡೆಕೋರೇಷನ್ ಹೆಂಗೈತೆ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇಲ್ಲಿಂದ ನಮ್ಮದು ರಿಸೆಪ್ಷನ್ ಸ್ಟೇಜ್ ಪಕ್ಕನೇ ನಾವು ಚೌಡಮ್ಮನ ಮಂಟಪ ಹಾಕಿ ನಾವು ಕುಂಡಿಸಿದ್ದೀವಿ ದೇವ್ರನ್ನ. ಅಲ್ಲಿ ಅಷ್ಟೇ, ಅಲ್ಲೂ ಚೆನ್ನಾಗಿ ಮಾಡಿಕೊಟ್ರು. ಇದೆಲ್ಲ ಊಟದ ಡೆಕೋ ಬಂದು ಇದೆಲ್ಲ. ಅಲ್ಲಿ ಲೈಟಿಂಗ್ಸ್ ಹಾಕಿದ್ದೀವಿ, ಅಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಸಿದ್ದೀವಿ. ಅಂದರೆ ಇದು ಲೈವ್ ಕೌಂಟ್ರ್, ಇದೆಲ್ಲ ಊಟದ್ದು ಲೈವ್ ಕೌಂಟ್ರು. ನಾವು ಅಲ್ಲಿ ಹೋದ್ರೆ ಪ್ಲೇಟ್ಸ್ ಎತ್ಕೊಂಡು ಹೋದ್ರೆ ಅವರೇ ಬಿಸಿ ಬಿಸಿ ಇಡ್ಲಿ, ದೋಸೆ, ಪ್ರತಿಯೊಂದು ಚಾಟ್ಸು, ಮತ್ತು ಊಟ, ಅನ್ನ ಸಾಂಬಾರು, ಪ್ರತಿಯೊಂದು ಪಿಜ್ಜಾ, ಪ್ರತಿಯೊಂದು ನಾವು ಇಟ್ಟಿದ್ದೀವಿ. ಇಷ್ಟು ಐಟಮ್ಸ್ ಅಂದ್ಬಿಟ್ಟು ನಾನು ಆ ಬೋಲ್ಡ್ ಹಾಕಿದ್ದೀನಿ. ಅಂದರೆ ಆ ಶೀಟ್ ಕೊಟ್ಟಿದ್ರು, ಅವ್ರು ಬೋಲ್ಡ್ ಇಟ್ಟಿದ್ರು, ಅದು ಹಾಕಿದ್ದೀನಿ. ನೀವು ಬೇಕಾದರೆ ಸ್ಲೋ ಮಾಡಿ ಚೆಕ್ ಮಾಡ್ಕೊಬೋದು. ಮತ್ತು ಹುಡುಗಿದು ಫೋಟೋ ಶೂಟ್ ಮಾಡ್ತಾಯಿದ್ರು ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಬೇಗನೆ ನಾವು ಒಂದು 5:30 ಹಂಗೆ ರೆಡಿಯಾಗಿ ಒಂದು ಫೋಟೋ ಶೂಟ್ ಮಾಡಿದ್ರು. ಇಲ್ಲಾಂದರೆ ಲಾಸ್ಟಲ್ಲಿ ಫೋಟೋ ಶೂಟ್ ಮಾಡೋಕ್ಕಾಗಲ್ಲ. ಏನೇ ಇದ್ರೂ ಸ್ಟಾರ್ಟಿಂಗೆಲ್ಲ ಫೋಟೋ ಶೂಟ್ ಮಾಡಬೇಕು. ಇದು ಬಂದು ರಿಸೆಪ್ಷನ್ ಎಂಟ್ರಿ ಬಂದು ಸ್ಟಾರ್ಟಿಂಗಿಂದ ಕರ್ಕೊಂಬಂದಿರೋದು. ಚೆನ್ನಾಗಿತ್ತು. ನಾವು ಫೈಯರ್ ಅವ್ರನ್ನೂ ಇಡಿಸಿದ್ವಿ. ಇದು ಫೈಯರ್ ಅವರು ಎಂಟ್ರಿಯಲ್ಲೇ ಅದು ಫೈಯರ್ ಇಡ್ತಾರೆ, ಮತ್ತು ಕಲರ್ಸು ಅದೆಲ್ಲ ಇತ್ತು, ಅದೆಲ್ಲ ಇಡಿಸಿದ್ವಿ. ಹುಡುಗಿ ಎಂಟ್ರಿ ಆದರು. ಎಂಟ್ರಿ ಆಗಿದ ತಕ್ಷಣನೇ ನಾವು ರೈಟ್ ಸೈಡಲ್ಲಿ ಚೌಡಮ್ಮನ ಕುಂಡಿಸಿದ್ದೀವಿ. ಅಲ್ಲೇ ಪೂಜೆ ಮಾಡಿ ಆಮೇಲೆ ರಿಸೆಪ್ಷನ್ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು
ಚೌಡಮ್ಮನಿಗೆ ಮತ್ತು ಆಂಜನೇಯ ದೇವ್ರಿಗೆ ಪೂಜೆ ಮಾಡಿಸಿ ಇವಾಗ ನಾವು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತೀವಿ. ಸ್ನ್ಯಾಕ್ಸ್ ತಿನ್ನೋರೆಲ್ಲ ಸ್ನ್ಯಾಕ್ಸ್ ತಿಂತಾಯಿದ್ರು. ತುಂಬ ಜನ ಎಲ್ಲರೂ ಬಂದಿದ್ದರು. ಅಂದರೆ ಎಂಟ್ರಿ ಆಗೋರು ಎಲ್ಲರೂ. ಇನ್ನೇನು ಜನ ಬಂದ ಮೇಲೇ ಸ್ಟೇಜ್ ಮೇಲೆ ಹೋಗೋಕ್ಕಾಗೋದು, ಚೆನ್ನಾಗಿರೋದು. ಆವಾಗಲೇ ಎಂಟ್ರಿ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಇವಾಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ. ಡೆಕೋರೇಷನ್ ಯಾವ ಥರ ಐತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ರಿಸೆಪ್ಷನ್ ಸ್ಟಾರ್ಟ್ ಆಗೈತೆ. ಎಲ್ಲ ಬಂದು ಫೋಟೋಸ್ ತೊಗೊತಾರೆ. ಫೋಟೋ ತೊಗೊತಾ ಇದ್ದಂಗೆ ಎಲ್ಲ ಊಟಕ್ಕೆ ಹೋಗ್ತಾರೆ. ಫಸ್ಟೇ ನಾವು ಸ್ನ್ಯಾಕ್ಸ್ ಇಟ್ಟಿದ್ವಿ. ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ಎಲ್ಲ ಎಂಟ್ರಿ ಆಗೋರೆ ಅಂದರೆ ಸ್ನ್ಯಾಕ್ಸು 4-5 ಥರ ಸ್ನ್ಯಾಕ್ಸು, ಚೀಸ್ ಬಾಲು, ಪ್ರತಿಯೊಂದು ವೆಜಿಟೇಬಲ್ ಬಾಲ್ಸ್ ಅದೆಲ್ಲ ಇಟ್ಟಿದ್ರು. ಮತ್ತು ಮಿಲ್ಕ್ ಶೇಕ್ ಒಂದು 3-4 ಥರ ಮಿಲ್ಕ್ ಶೇಕ್ ಇತ್ತು. ಮತ್ತು ಇದು ಬಂದು ಫುಡ್ ಚಾಟ್. ಇವಾಗ ನಾವು ಏನೇನು ಮಾಡಿಸಿದ್ದೀವೋ ಪ್ರತಿಯೊಂದು ನಾವು ಇದರಲ್ಲಿ ಎಂಟ್ರಿ ಮಾಡೋರೆ. ಯಾವ್ದು ನಮ್ಗೆ ಯಾವ್ದು ಇಷ್ಟ ಆದ್ರೂ ಹೋಗಿ ತಿನ್ಬೋದು. ಫುಡ್ ಎಲ್ಲ ಪ್ರತಿಯೊಂದು ಇರುತ್ತೆ. ಇದು ಬಂದು ಸ್ಟಾರ್ಟಿಂಗ್ ಅವರು ಡೆಕೋರೇಷನ್ ಬಂದು ಈ ಥರ ಮಾಡ್ತಾರೆ. ಅಂದರೆ ಎಲ್ಲ ಮದುವೆಗೂ ಈ ಥರನೇ ಡೆಕೋರೇಷನ್, ತರಕಾರಿ ಹಣ್ಣುಗಳೆಲ್ಲ ಡೆಕೋರೇಷನ್ ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ನಾವು ಲೈಟಿಂಗ್ಸ್ ಹಾಕಿದ್ದೀವಿ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಮಾಡವ್ರೆ. ಅಂದರೆ ಫುಡ್ ಅವರು ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ. ಪ್ರತಿಯೊಂದರಲ್ಲಿ ಚಟ್ನಿ ಪುಡಿ, ಆಂಧ್ರಲ್ಲಿ ಯಾವ ಥರ ಚಟ್ನಿ ಪುಡಿ ಎಲ್ಲ ಕೊಡ್ತಾರೋ ಆ ಥರ ಎಲ್ಲ ಇಟ್ಟವ್ರೆ. ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಫೋಟೋಸ್ ತೊಗೊತಾ ಇದ್ರು. ಮತ್ತು ಇದು ನಮ್ಮ ಫ್ಯಾಮಿಲಿಯವರು ಪತ್ರಿಕೆ ಈ ಥರನೇ ಪ್ರಿಂಟ್ ಮಾಡಿ, ಅಂದರೆ ಕೈಯಲ್ಲೇ ಬರೆದು ಕೊಟ್ಟಿರೋದು. ಅಂದರೆ ಇವರು ನಮ್ಮ ಫ್ಯಾಮಿಲಿಯವರು ನಾವು ಪತ್ರಿಕೆ ಕೊಟ್ಟಿರೋವಾಗ ನೀವು ನೋಡಿರ್ಬೋದು. ಅವ್ರ ಮನೆಗೆ ಹೋಗಿ ಪತ್ರಿಕೆ ಕೊಟ್ಟಿರೋದು ಇವರೇ ಸ್ವಂತ. ನಮ್ಮದು ಇನ್ವಿಟೇಷನ್ ಪ್ರಿಂಟಿಂಗ್ ಅಂದರೆ ಇನ್ವಿಟೇಷನ್ನು ಅವರು ಬರೆದು ಕೈಯಲ್ಲೇ ಓನಾಗೆ ಬರೆದು ನಮಗೆ ಗಿಫ್ಟ್ ಕೊಟ್ಟಿದ್ರು. ಅದ್ರ ಜೊತೆನೂ ಗಿಫ್ಟ್ ಕೊಟ್ಟವ್ರೆ. ಒಂಥರ ಖುಷಿ ಆಯಿತು. ನಾವು ಇಲ್ಲಿ ಮನೇಲಿ ಇಟ್ಟಿದ್ದೀವಿ. आगे रे
ನನ್ನ ಮಗ ಆರ್ಡರ್ ಕೊಟ್ಟು ಅವ್ರ ಫೋಟೋಸ್ ಕೊಟ್ಟು ಕೇಕ್ ಮಾಡಿಸ್ಕೊಂಡ್ ಬಂದಿದ್ದ. ಅಲ್ಲಿ ಮಧ್ಯದಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ. ಕೇಕ್ ಎಲ್ಲ ಕಟಿಂಗ್ ಚೆನ್ನಾಗಿ ಅಂಕಲ್ ಸ್ವಲ್ಪ ಸೈಡ್ 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 ಆಗ್ತಾ ಇದ್ದಂಗೆ ಎಲ್ಲ ಒಂದು ಫೋಟೋ ತಗೊಂಡ್ವಿ. ಅಂದ್ರೆ ಫಸ್ಟ್ ನಾವು ಕೇಕ್ ಕಟ್ ಮಾಡ್ಸಕ್ ಹೋಗಿಲ್ಲ, ತುಂಬಾ ಕ್ಲೌಡ್ ಇತ್ತು, ತುಂಬಾ ಜನ ಇದ್ರು. ಜಾನು ಈ ರಾಜ ಆಮೇಲೆ ಒಂದು 80% ಅಂದ್ರೆ ಕಮ್ಮಿ ಆದ್ಮೇಲೆ ಆಮೇಲೆ ಕೇಕ್ ಕಟ್ ಮಾಡಿಸಿದ್ವಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಅಂದ್ರೆ ಇವಾಗ ಎಲ್ಲೂ ಬೆಂಗ್ಳೂರ್ಗೆ ಹೋಗೋದೇ ಇಲ್ಲ, ನಮ್ಗೆ ಇಲ್ಲೇ ಸಿಗತ್ತೆ. ಅಂದ್ರೆ ಬೇಕರಿ ಅಷ್ಟು ನಾವ್ ಯಾವ ತರ ಆರ್ಡರ್ ಕೊಟ್ರು ಆ ತರಾನೇ ಮಾಡ್ಕೊಡ್ತಾರೆ ನಮ್ಗೂನು. ರಿಸೆಪ್ಷನ್ ಆಗ್ತಾ ಇದ್ದಂಗೆ ಅವರು ಅಂದ್ರೆ ಕ್ಯಾಮ್ರಾಮನ್ ಅವರು ಅಲ್ಲೇ ಎಡಿಟ್ ಮಾಡ್ಬಿಟ್ಟಿದ್ರು. ಅಂದ್ರೆ ರಿಸೆಪ್ಷನ್ ವಿಡಿಯೋ ಮಾತ್ರ ಎಡಿಟ್ ಮಾಡಿ ನಮ್ಮನ್ನ ಅಲ್ಲೇ ಕುಂಡಿಸಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡ್ರು. ತುಂಬಾ ಚೆನ್ನಾಗಿ ಬಂತು, ಒಂಥರ ಖುಷಿ ಆಗೋಯ್ತು. ಅವತ್ತಿಂದ ಅವತ್ತೇ ಅವ್ರು ಎಡಿಟ್ ಮಾಡಿ ನಮ್ಗೆ LED ಅಲ್ಲಿ ತೋರಿಸ್ತಾ ಇದ್ರು. ಒಂಥರ ನೋಡಿ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಚಳಿ, ಎಷ್ಟು ಚಳಿ ಅಂದ್ರೆ ನಡುಗ್ತಾ ಇದ್ವಿ, ಅಷ್ಟು ಚಳಿ ಇತ್ತು. ಮಳೆ ಬೇರೆ ಬರಂಗಿತ್ತು. ನಮ್ ಪ್ಲೇಸ್ ಅಲ್ಲೇ ಮಳೆ ಬಂದಿರ್ಲಿಲ್ಲ. ಏನಂದ್ರೆ ಚೌಡಮ್ಮನೇ ನಮ್ಗೆ ಮಳೆ ಇಲ್ದಿರಂಗೆ ನಮ್ಗೆ ಚೆನ್ನಾಗಿ ಮದ್ವೆ ಮಾಡಿಸ್ಕೊಡ್ತು. ದೇವರೇ ನಮ್ಗೆ ನಿಂತು ಮದ್ವೆ ಮಾಡಿಸ್ಕೊಟ್ಟಿರೋದು. ಇಲ್ಲಿಂದ ಒಂದು 5 ಮಿನಿಟ್ಸ್ ಬ್ಯಾಕ್ ಅಲ್ಲೇ ತುಂಬಾ ಅಂದ್ರೆ ನಮ್ಮನೆ ಹತ್ರ ತುಂಬಾ ಮಳೆ. ಎಲ್ಲಿ ಬೆಂಗಳೂರಲ್ಲಿ ಎಲ್ಲಾರು ಬರೋರೆಲ್ಲ ತುಂಬಾ ಮಳೆ ಮಳೆ ಅನ್ಕೊಂಬಂದ್ರು. ರೆಸಾರ್ಟ್ ಅಲ್ಲಿ ಮಾತ್ರ ಆ ಪ್ಲೇಸ್ ಅಲ್ಲಿ ಒಂದು 5 ಮಿನಿಟ್ಸ್ ಅಷ್ಟು ದೂರ ಅಷ್ಟು ಜಾಗದಲ್ಲಿ ಮಳೆ ಅನ್ನೋದೇ ಇರ್ಲಿಲ್ಲ. ಚೌಡಮ್ಮ ಚೆನ್ನಾಗಿ ನಮ್ಗೆ ಮದ್ವೆ ಮಾಡ್ಕೊಡ್ತು. ಒಂಥರ ಖುಷಿ ಆಗೋಯ್ತು. ಕ್ಯಾಮ್ರಾಮನ್ LED ಅಲ್ಲಿ ನಮ್ದು ಅಂದ್ರೆ ರಿಸೆಪ್ಷನ್ದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ನಮ್ಗೆ ಅಲ್ಲೇ ತೋರ್ಸ್ಕೊಟ್ರು. ಆಮೇಲೆ ಅದ್ ನೋಡ್ತಾ ಇದ್ದಂಗೆ ಊಟ ಮಾಡಿದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಊಟ ಎಲ್ಲ ನಮ್ಗೆ ಅಂದ್ರೆ ಕುಂಡಿಸಿ ಎಲ್ಲ ಸರ್ವ್ ಮಾಡ್ತಾರೆ. ಲಾಸ್ಟಲ್ಲಿ ನಮ್ಗೆಲ್ಲ ಕ್ಲೀನ್ ಆಗಿ ಅಂದ್ರೆ ಡೆಕೋ ಮಾಡ್ತಾರೆ. ಹುಡ್ಗ ಹುಡ್ಗಿನ ಕುಂಡಿಸಿ ಡೆಕೋರೇಷನ್ ಮಾಡಿ ಆಮೇಲೆ ಊಟಕ್ಕೆ ಇಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಇದು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡಿರೋದು ನಾನು ಸ್ವಲ್ಪ ಶೇರ್ ಮಾಡ್ಕೊಂತ ಇದ್ದೀನಿ. ತಿರ್ಗಾ ಆಮೇಲೆ ನಾವೆಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆ ಚಳಿಯಲ್ಲಿ ಎಷ್ಟು ಚಳಿ ಅಂದ್ರೆ ಅಷ್ಟಿಷ್ಟಲ್ಲ. ಅಂದ್ರೆ ಎಲ್ಲಾರ್ನು ನೋಡ್ತಾ ಇದ್ರೆ ಅಷ್ಟು ಚಳಿ ಅನ್ಸಲ್ಲ. ಇದು ಬಂದು ನಮ್ದು ಊಟದ ಕೌಂಟ್ರು. ಸ್ಟಾರ್ಟಿಂಗ್ ಅಲ್ಲಿ ನಾನು ಇದು ವಿಡಿಯೋ ಮಾಡ್ಕೊಂಡಿರೋದು, ಲಾಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ತರ ಒಂದೊಂದು ಸೆಕ್ಷನ್ ಅಲ್ಲಿ ಇಡ್ಲಿ ಇರತ್ತೆ, ಇಡ್ಲಿ ಮತ್ತೆ ದೋಸೆ ಇರತ್ತೆ. ಒಂದೊಂದು ಚಾಟ್ಸ್ ಇರತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ಪಿಜ್ಜಾ ಸೆಂಟ್ರ್ ಅಂದ್ರೆ ಪಿಜ್ಜಾದ ಒಂದು ಕೌಂಟ್ರ್ ಇರತ್ತೆ, ಅನ್ನ ಸಾಂಬಾರ್ದು ಒಂದು ಕೌಂಟ್ರ್ ಇರತ್ತೆ, ಮತ್ತೆ ಟಿಕ್ಕಿ ಪೂರಿ ಪ್ರತಿ ಒಂದು ಹೇಳೋದೇ ಇಲ್ಲ, ಸ್ವೀಟೇ ಒಂದು ಕೌಂಟ್ರ್ ಇರತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಸರ್ವ್ ಮಾಡ್ಕೊಂಡು ಅಂದ್ರೆ ಹಾಕ್ತಾರೆ ಅವರೇ, ತಿನ್ಬೋದು. ಅಂದ್ರೆ ಫ್ರೂಟ್ಸು, ಐಸ್ ಕ್ರೀಮು, ಬೀಡ ಪ್ರತಿ ಒಂದು ನಾವು ಸ್ಟಾರ್ಟ್ ಆಗ್ದಿರೋ ಮುಂಚೆ ನಾವು ನೋಡಿರೋದು ಏನೇನಿತ್ತು ಅಂದ್ಬಿಟ್ಟು ತಿರ್ಗಾ ಲಾಸ್ಟಲ್ಲೇ ನಾವು
ನಾವು ಕುತ್ಕೊಂಡು ಊಟ ಮಾಡಿರೋದು ಅಷ್ಟೇ ಚೆನ್ನಾಗಿತ್ತು ಅಂದರು. ಪ್ರತಿಯೊಬ್ಬರು ಊಟ ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಯಾವುದೂ ಒಂದು ಮೈನಸ್ ಪಾಯಿಂಟ್ ಇಡಂಗೆ ಇಲ್ಲ. ಅಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು ಅವರು. ಅಡುಗೆ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿರೋದು ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಆದರೆ ಲೈವ್ ಕೌಂಟ್ರಂತೂ ತುಂಬ ಚೆನ್ನಾಗಿ ಸೆಟ್ ಮಾಡಿದರು. ಅಡುಗೆ ಅವರು ತುಂಬ ಸೆಟಪ್ ಮಾಡಿದ್ರು. ನೋಡಿದ್ರೇನೆ ಒಂಥರ ಲೈಟಿಂಗ್ಸ್ ಆಗಲಿ ಎಷ್ಟೋ ತುಂಬ ಖುಷಿ ಆಗ್ತಾ ಇತ್ತು ನೋಡ್ತಾ ಇದ್ದಂಗೆ. ಇಷ್ಟು ಚೆನ್ನಾಗಿ ಆಗುತ್ತೆ ಅನ್ಕೊಂಡೇ ಇರಲಿಲ್ಲ. ಅಷ್ಟು ಖುಷಿ ಆಗುತ್ತೆ ನೋಡಿದ್ರೇನೆ, ಒಂಥರ ಖುಷಿಗೆ ಅಳು ಬರುತ್ತೆ. ಅಷ್ಟು ಚೆನ್ನಾಗಾಯಿತು ಮದುವೆ ಎಲ್ಲ. ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಯಿತು. ಮತ್ತು ನಾನು ನಿನ್ನೆ ತುಂಬ ಜನ ಮೆಸೇಜ್ ಹಾಕಿದ್ರು, ಸಂಗೀತ್ ವಿಡಿಯೋ ಹಾಕಿಲ್ಲ ಅಂದ್ಬಿಟ್ಟು. ನಾನು ಮಿನಿಮಮ್ 5 ಟೈಮ್ಸ್ 6 ಟೈಮ್ಸು ನಾನು ಎಡಿಟ್ ಮಾಡಿರೋದು ಸಂಗೀತ್ ವಿಡಿಯೋ. ಮುಂಚೆ ಎಲ್ಲ ಸ್ವಲ್ಪ ಮ್ಯೂಸಿಕ್ ಇದ್ರೂ ಕಾಪಿ ರೈಟ್ಸ್ ಬರ್ತಾ ಇರಲಿಲ್ಲ. ಇವಾಗ ಬರೀ ನನಗೆ 5 ಸೆಕೆಂಡ್ಸ್ಗೆ ತುಂಬ ಸಲ ಕಾಪಿ ರೈಟ್ಸ್ ಕ್ಲೈಮ್ ಬಂತು. ಅಂದರೆ ಬ್ಲಾಕ್ ಆಗೋದೇ ಕ್ಲೈಮ್ ಬಂತು, ಬರೀ ಕಾಪಿ ರೈಟ್ಸ್ ಅಲ್ಲ. ತುಂಬ ನನಗೆ ನಾನು 1-2 ದಿವಸ ಒಂದೇ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಚೆಕ್ ಮಾಡೋದು ತುಂಬ ಮಾಡಿದೆ ನಾನು ಸಂಗೀತ್ ವೀಡಿಯೋಸು. ನನ್ನ ಕೈಲಿ ಆಗಲೇ ಇಲ್ಲ. ಮತ್ತು ಅದು ಅಂದರೆ ಅವ್ರಿಗೆ ಯೂಟ್ಯೂಬ್ ಅವ್ರಿಗೆ ಅಂದರೆ ಮ್ಯೂಟ್ ಮಾಡೋಂಗೆ ನಾನೇ ಅದು ಸೆಟ್ಟಿಂಗ್ ಮಾಡಿಬಿಟ್ಟೆ. ಎಷ್ಟು ನಾನು ಮ್ಯೂಟ್ ಆದ್ರೂ ಪರವಾಗಿಲ್ಲ, ಆದಷ್ಟು ಆ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಆದಷ್ಟು ಅದು ಅಪ್ಲೋಡ್ ಮಾಡಿದ ತಕ್ಷಣ ಅದು ಸಾಂಗ್ಸ್ ಎಲ್ಲ ರಿಮೂವ್ ಆಗಿದ ತಕ್ಷಣ ನಾನು ಮ್ಯೂಸಿಕ್ ಕೊಟ್ಟಿದ್ದೆ ಫಸ್ಟೇ. ಅದು ಸ್ವಲ್ಪ ಚೇಂಜಸ್ ಆಗೋಯ್ತು, ಆ ವೀಡಿಯೋಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದಷ್ಟು ಅದು ಇರೋದು ಅಪ್ಲೋಡ್ ಮಾಡಿದ್ದೀನಿ. ಆದರೆ ನನಗೆ ಅವರು ಎಡಿಟರ್ ಕೊಟ್ಟು ಹೇಳಿದ್ದೀನಿ, ಅಂದರೆ ಜಾಯಿಂಟ್ ಮಾಡಿಕೊಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಕ್ಕೆ. ಅವರು ಇನ್ನೂ ಕೊಟ್ಟಿಲ್ಲ ನಮಗೆ, ಎಡಿಟರ್ ಕೊಟ್ಟಿಲ್ಲ. ಅದೇನೋ ಯಾವಾಗ ಕೊಡ್ತಾರೋ ಅದು ನೋಡಿಕೊಂಡು ಅವ್ರು ಕೊಟ್ಟಿದ ತಕ್ಷಣ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನಾನು ವಾಯ್ಸ್ ಮೆಸೇಜ್ ಕೊಡ್ತೀನಿ, ಅಂದರೆ ಯೂಟ್ಯೂಬಲ್ಲಿ ಕೊಡ್ತೀನಿ. ಅವಾಗ ಬೇಕಾದರೆ ನೋಡಿ ಚೆಕ್ ಮಾಡಿ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ನಾಳೆ ವಿಡಿಯೋ ಬಂದು ನಾನು ಮುಹೂರ್ತದ್ದು ಹಾಕ್ತೀನಿ. ಬೆಳಿಗ್ಗೆ ಅರ್ಶಿನ ಇರುತ್ತೆ ನಮ್ಮ ಮನೇಲಿ, ಇದರಲ್ಲಿ ಬೆಳಿಗ್ಗೆ ಅರ್ಶಿನ ಇರುತ್ತೆ, ಮತ್ತು ಪೂಜೆಗಳಿರುತ್ತೆ, ಆಮೇಲೆ ಧಾರೆ ಮುಹೂರ್ತ ಇರುತ್ತೆ. ನಾನು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ನಾನು ಯಾರ್ಯಾರು ಬಂದಿದ್ರೋ, ಅಂದರೆ ಆದಷ್ಟು ನನಗೆ ಎಷ್ಟೆಷ್ಟು ವೀಡಿಯೋ ಸಿಕ್ಕಾಯ್ತೋ ಅಷ್ಟು ಜನದ್ದು ನಾನು ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಎಲ್ಲ ಫುಲ್ ವೀಡಿಯೋ ವಾಚ್ ಮಾಡಿ.